ಮೈಸೂರಿನ ಕಲುಷಿತ ನೀರು ಕಾವೇರಿ ನದಿಗೆ ಸೇರ್ಪಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ. ಮೈಸೂರಿನ ಕಲುಷಿತ ನೀರು ಕಾವೇರಿ ನದಿಗೆ ಸೇರ್ಪಡೆ ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳು ಮೈಸೂರು ಪಾಲಿಕೆಗೆ ಪತ್ರವನ್ನು ಬರೆದಿದ್ದಾರೆ. ಪಂಪ್ ಹೌಸ್ ಮೂಲಕ 2 ಪ್ರದೇಶಕ್ಕೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ತ್ಯಾಜ್ಯ ನೀರು ಬಳಸದಂತೆ ಮಂಡ್ಯದಲ್ಲಿ ಈಗಾಗಲೇ ಡಿಸಿ ಡಾಕ್ಟರ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಶ್ರೀರಂಗಪಟ್ಟಣದ ಗಂಜಾಂ ವಾರ್ಡ್ಗಳಿಗೆ ಈಗ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಪಾಲಿಕೆ ಹಾಗೂ ಮೈಸೂರು ಡಿಸಿಗೆ ಪತ್ರವನ್ನು ಬರೆಯಲಾಗಿದೆ ಅಂತೇಳಿ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿ ನದಿಗೆ ತ್ಯಾಜ್ಯ ನೀರು ಬಿಡದಂತೆ ತಡೆಯಲು ಸೂಚನೆ ಕೊಡಲಾಗಿದೆ. ತ್ಯಾಜ್ಯ ಬಿಡುವ ಸಂದರ್ಭದಲ್ಲಿ ಜಾಕ್ವೇಲ್ ಬಳಿ ನೀರನ್ನು ಲಿಫ್ಟ್ ಮಾಡಿಲ್ಲ. ಕಾವೇರಿ ನೀರಾವರಿ ನಿಗಮ ಹಾಗೂ ಮುನ್ಸಿಪಾಲಿಟಿ ಅವರು ಮಾತನಾಡಿಕೊಂಡು ಸರಿಯಾಗಿ ಲಿಫ್ಟ್ ಮಾಡ್ತಿದ್ದಾರೆ ಅಂಥೇಳಿ ಇದು ಸೂಕ್ತ ಅಲ್ಲ. ಮೈಸೂರು ಡಿಸಿಗೆ ಪತ್ರವನ್ನು ಬರೆದಿದ್ದೇನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಹಾನಗರ ಪಾಲಿಕೆಗೂ ಅವರಿಗೂ ಕೂಡ ಪತ್ರವನ್ನು ನೀಡಲಾಗಿದೆ. 2 ಸ್ಟ್ರೀಮ್ನಲ್ಲಿ ತ್ಯಾಜ್ಯ ನೀರು ಬರ್ತಾ ಇದೆ, ಮತ್ತೊಂದರಲ್ಲಿ ಬರ್ತಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಪತ್ರದ ಮುಖಾಂತರ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಕಲುಷಿತ ನೀರು ಅಥವಾ ತ್ಯಾಜ್ಯ ನೀರು ಅಂತ ಕರಿತೇವೆ, ಆ ತ್ಯಾಜ್ಯ ನೀರನ್ನು ಕಾವೇರಿ ನದಿಗೆ ಮತ್ತು ಕಾವೇರಿ ನಾಲೆಗೆ ಚಂದಗಾಲ ರಸ್ತೆ ಅಂತ ಏನು ಬರ್ತದೆ ಅಲ್ಲಿ ಬಿಡ್ತಾ ಇದ್ದಾರೆ ಅಂತೇಳಿ ದೂರು ನನಗೆ ಬಂತು. ಅದಾದ ಮೇಲೆ ಕಾವೇರಿ ನದಿ ನೀರನ್ನು ಶ್ರೀರಂಗಪಟ್ಟಣದ ಗಂಜಾಂ ಪ್ರದೇಶದ ಕೆಲವು ವಾರ್ಡ್ಗಳಿಗೆ ಏನು ಚಂದಗಾಲ್ನಲ್ಲಿ ನಮ್ಮದು ಒಂದು ಪಂಪ್ ಹೌಸ್ ಇದೆ, ಇಂಟೆಕ್ ವೆಲ್ ಇದೆ, ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡ್ತೇವೆ. ಹಾಗಾಗಿ ಈ ಒಂದು ತ್ಯಾಜ್ಯ ನೀರು ಅಲ್ಲಿಗೆ ಬಂದು ಸೇರ್ತಾ ಇದೆ, ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಒಂದು ದೂರಿತ್ತು. ಅದಾದಮೇಲೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವತಃ ಪರಿಶೀಲನೆ ಮಾಡಿದ್ದೇನೆ. ಅದರ ಪ್ರಕಾರ ಮೈಸೂರಿನಿಂದ ಬರತಕ್ಕಂಥ ತ್ಯಾಜ್ಯ ನೀರು ಏನಿದೆ ಅದು ಕಾವೇರಿ ನದಿಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜಿಲ್ಲೆಯಿಂದಲೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಾಗಿರ್ಬೋದು, ಕಾವೇರಿ ನೀರಾವರಿ ನಿಗಮದವರಾಗಿರ್ಬೋದು ಮತ್ತು ಮುನ್ಸಿಪಾಲಿಟಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ಮೈಸೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಪತ್ರವನ್ನು ಬರೆದು ಈ ರೀತಿ ಒಂದು ತ್ಯಾಜ್ಯ ನೀರನ್ನು ಬಿಡಬಾರ್ದು ಅನ್ನೋದು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಏನು ತ್ಯಾಜ್ಯ ನೀರು ಬರುತ್ತೆ ಅಲ್ಲಿ STP ಅಂತ ಇದೆ, ಆ STPನಲ್ಲಿ ಟ್ರೀಟ್ಮೆಂಟ್ ಆಗಿ ಅದು ಸಂಸ್ಕರಣೆ ಆಗಿರುವಂಥ ನೀರನ್ನು ಬಿಡಬೇಕಾಗತ್ತೆ. ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ STPದು ಕೆಪಾಸಿಟಿ ಏನಿದೆ ಅದು 30 mld ಕೆಪಾಸಿಟಿ ಇರೋದ್ರಿಂದ ಓವರ್ ಎಕ್ಸೆಸ್ ಆಗಿ ಅದನ್ನು ಸಂಸ್ಕರಣೆ ಮಾಡ್ತಾ ಇಲ್ಲ. ಸಂಸ್ಕರಣೆ ಮಾಡದೆ ಅಂದರೆ ಟ್ರೀಟ್ ಮಾಡದೆ ನೀರನ್ನು ಬಿಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಕ್ಕೆ ಬಂತು. ಬಟ್ ಈಗ ಅವರು ಬಿಡುವಂಥ ಸಂದರ್ಭದಲ್ಲಿ ನಮ್ಮದು ಇಂಟೆಕ್ ವೆಲ್ಲನ್ನು ಆಫ್ ಮಾಡಿ ಆ ಬಿಟ್ಟ ಆದ 1 ಅವರ್ನಲ್ಲಿ ನಮ್ಮ ನೀರನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.